ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಾಮಯ್ಯ. ಇವತ್ತಿನ ಹೊಸ ರುಚಿಯನ್ನು ಈಗಿನ ಸುಡು ಬಿಸಿಲಿಗೆ ಒಂದು ಒಳ್ಳೆಯ ಜ್ಯೂಸ್ನೊಂದಿಗೆ ಬಂದಿದ್ದೇನೆ. ಸಮ್ಮರ್ ಸೀಸನ್ನಲ್ಲಿ ಈ ಥರದ ಜ್ಯೂಸ್ ಮಾಡಿ ಕುಡಿತಾ ಇದ್ದರೆ ದೇಹವನ್ನು ತಂಪಾಗಿ ಇರಿಸ್ಕೊಳ್ಬಹುದು. ಮುಳ್ಳು ಸೌತೆ, ಪುದೀನ ಹಾಗೆ ಮಾವಿನಕಾಯಿಯ ಒಂದು ಡಿಫ್ರೆಂಟ್ ಆದ ಕಾಂಬಿನೇಷನ್ನಲ್ಲಿ ಕೂಲಾದ ಮ್ಯಾಂಗೋ ಮಿಂಟ್ ಕುಕುಂಬರ್ ಜ್ಯೂಸ್ ಮಾಡ್ತಾ ಇದ್ದೇನೆ. ಬನ್ನಿ ಕ್ವಿಕ್ಕಾಗಿ ಮಾಡ್ಕೊಂಡು ಬರೋಣ. ಇಲ್ಲಿ ಒಂದು ಮುಳ್ಳು ಸೌತೆ ಕುಕುಂಬರ್ನಲ್ಲಿ ಅರ್ಧದಷ್ಟು ಮಾತ್ರ ತಗೊಂಡು ರೌಂಡ್ ಸ್ಲೈಸ್ ಮಾಡಿ ಇಟ್ಕೊಳ್ತೇನೆ. ಇದನ್ನು ಸ್ಲೈಸ್ ಮಾಡಿದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಹಿಡಿ ಆಗುವಷ್ಟು ಪುದೀನ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಈಗ ಮಾವಿನ ಶುಂಠಿ ಅಂತ ಹೇಳ್ತೇವೆ, ಅದು ನಮ್ಮ ಮನೆಯಲ್ಲೇ ಬೆಳೆದ ಮಾವಿನ ಶುಂಠಿ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ಮಾಮೂಲಿಯಾದ ಶುಂಠಿಯನ್ನಾದರೂ ಹಾಕ್ಕೊಳ್ಬೋದು. ಹುಳಿ ಟೇಸ್ಟ್ ಬರಲಿಕ್ಕೋಸ್ಕರ ಲಿಂಬೆಯ ಬದಲಾಗಿ ಒಂದು ಸಣ್ಣ ಮಾವಿನ ಮಿಡಿ ಇತ್ತು, ಅದನ್ನು ಹೋಳುಗಳನ್ನಾಗಿ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಸಿಹಿಗೆ ಸಕ್ಕರೆ 1 ಕಪ್ ಆಗುವಷ್ಟು ಹಾಕ್ಕೊಳ್ತೇನೆ. ಇಲ್ಲಿ ಕಲ್ಲು ಸಕ್ಕರೆ ಏನಾದರೂ ತಗೊಳ್ಬೋದು. ನಂತರ 1 ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಾ ಪೌಡರ್, ಇವೆರಡನ್ನು ಹಾಕ್ಕೊಂಡು ಜೇನುತುಪ್ಪವನ್ನು 2 ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಬೋದು. ನಂತರ ಅದಕ್ಕೆ 2 ಕ್ಯೂಬ್ ಐಸ್ ಹಾಗೆ ಅರಿಲಿಕ್ಕೆ ಬೇಕಾಗಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಬರಬೇಕು. ನೋಡಿ, ಒಳ್ಳೆ ಪೇಸ್ಟ್ ಆಗಿದೆ. ಇದನ್ನು ಒಂದು ಸ್ಟ್ರೈನರ್ನಲ್ಲಿ ಫಿಲ್ಟರ್ ಮಾಡಿ ಇಟ್ಕೊಳ್ಬೇಕು. ಫಿಲ್ಟರ್ ಮಾಡುವಾಗ ನೀರು 2-3 ಲೋಟದಷ್ಟು ಹಾಕ್ಕೊಳ್ಬಹುದು. ಇಲ್ಲಿ ಮಿಂಟಿನ ಫ್ಲೇವರ್ ಸ್ಟ್ರಾಂಗ್ ಆಗಿರೋದ್ರಿಂದ ಅದಕ್ಕೆ ನೀರು ಧಾರಾಳವಾಗಿ ಹಿಡಿತದೆ. ಹಾಗಾಗಿ 3-4 ಲೋಟ ನೀರನ್ನು ಹಾಕ್ಕೊಳ್ಬೋದು. ಅದಕ್ಕೆ ಸರಿಯಾಗಿ ಸಿಹಿಯನ್ನು ಸರಿ ಮಾಡಿಕೊಳ್ಬೇಕಾಗ್ತದೆ. ಈಗ ಫಿಲ್ಟರ್ ಆಗಿ ನೀರೆಲ್ಲ ಸೇರಿಸಿ ರುಚಿಯನ್ನು ಹದ ಮಾಡಿ ಇಟ್ಕೊಂಡಿದ್ದೇನೆ. ಸೂಪರ್ ಸ್ಟ್ರಾಂಗ್ ಟೇಸ್ಟ್ ಇರುವಂತಹ ಸಮ್ಮರ್ ಸ್ಪೆಷಲ್ ಮ್ಯಾಂಗೋ ಮಿಂಟ್ ಕುಕುಂಬರ್ ಜ್ಯೂಸ್ ರೆಡಿ ಆಗ್ತಾ ಇದೆ. ಸಿಂಪಲ್ ಆ್ಯಂಡ್ ಕ್ವಿಕ್ ಆಗಿ 5 ನಿಮಿಷದಲ್ಲಿ ಮಾಡಿಬಿಡ್ಬೋದು. ಹಾಗೆ ರುಚಿ ಕೂಡ ಅದ್ಭುತವಾಗಿರ್ತದೆ. ಯಾವಾಗ ಕೂಡ ಮಾಡಿ ಕೂಲಾಗಿ ಕುಡಿಬೋದು. ನೀವು ಕೂಡ ಇವತ್ತೇ ಟ್ರೈ ಮಾಡ್ತಿರಲ್ಲ. ಈ ಸಮ್ಮರ್ ಸೀಸನ್ಗೆ ಇದು ಒಂದು ಒಳ್ಳೆಯ ಕಾಂಬಿನೇಷನ್ ಇರುವಂತಹ ಜ್ಯೂಸು. ನಿಮಗೂ ಕೂಡ ಈ ಮ್ಯಾಂಗೋ ಪುದೀನ ಮುಳ್ಳು ಸೌತೆಯ ಕಾಂಬಿನೇಷನ್ ಜ್ಯೂಸ್ ಖಂಡಿತವಾಗಿಯೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಇಷ್ಟವಾದಲ್ಲಿ ಈ ಜ್ಯೂಸ್ಗೊಂದು ಲೈಕ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಅವರ ಜೊತೆ ಶೇರ್. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್.